ಯೂಶಲಿ ಯಾವಾಗಲೂ ವೈಟ್ ಹಾಕ್ತಿದ್ವಿ, ಬಟ್ ಕ್ಲೈಂಟಿಗೆ ಆರೆಂಜ್ ಕಲರ್ ಬೇಕಿತ್ತು. ಓಕೆ, ಸೊ ಅದರಿಂದ ಆರೆಂಜ್ ಕಲರ್ ಹಾಕಿದ್ವಿ. ಸೊ ಕಂಪ್ಲೀಟ್ ಆಗಿ ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿದೀವಿ. ಸರ್ ಟಿವಿ ಯೂನಿಟ್ ಅಂದಾಗ ನಮ್ದು ಆಕ್ಚುಲಿ ಕಸ್ಟಮರ್ ಡಿಸೈನ್ ಮಾಡ್ಕೊಳ್ಳೋ ಟೈಮಲ್ಲಿ ಕಂಪ್ಲೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್ ಇಲ್ಲಿ ಎಂಟಿ ಸ್ಪೇಸ್ ಇದೆ, ಇದು ಕಸ್ಟಮರ್ ಆಪ್ಷನ್, ಬಿಕಾಸ್ ದೊಡ್ಡ ಟಿವಿ ಹಾಕೊಂಡ್ರೆ ಎಂಟಿ ಸ್ಪೇಸ್ ಬೇಕಾಗುತ್ತೆ. ಹೌದು ಹೌದು. ಸೊ ಬೇಡ ಇಲ್ಲೊಂದು ಬಾಕ್ಸ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೇವೆ. ಮತ್ತೆ ಇವಾಗ ಆ ಓಪನ್ ಬಾಕ್ಸ್ ಕೊಡ್ಲಿ ಎರಡು ಕಡೆ ನಂಗೆ ಟಾಲ್ ಯೂನಿಟ್ ಕೊಡಿ ಅಂದ್ರೂ ಕೊಡ್ತೀವಿ, ಮಾಡಬಹುದು. ಇದನ್ನ ಕೆಳಗಡೆ ಎಕ್ಸ್ಟೆಂಡ್ ಮಾಡಿ ಅಂದ್ರೂ ಮಾಡ್ತೀವಿ. ಓಕೆ ಓಕೆ. ಸೊ ಕಂಪ್ಲೀಟ್ ಆಗಿ ಕಸ್ಟಮೈಸೇಷನ್ ತುಂಬಾ ಟಿವಿ ಯೂನಿಟ್ ಅಲ್ಲಿ ತುಂಬಾ ಪ್ಯಾಟರ್ನ್ಸ್ ಇದೆ, ಮಾಡಬಹುದಲ್ವಾ. ಬ್ಲಾಕ್ ವಿತ್ ರೋಸ್ ಗೋಲ್ಡ್ ಸ್ಲೈಡಿಂಗ್ ಹ್ಯಾಂಡಲ್ ಹಾಕಿದೀವಿ. ಕನ್ಸಿಲ್ ಹ್ಯಾಂಡಲ್, ಈ ಬಾರ್ಡರ್ ಚೆನ್ನಾಗಿ ಬಂದಿದೆ ಸರ್. ರೋಸ್ ಗೆ ಬ್ಲಾಕ್ ಬಾರ್ಡರ್ ಕೊಟ್ಟಿದೆ ಸರ್. ಓಕೆ. ಸೊ ಹ್ಯಾಂಡಲ್ಸ್ ಮುಂಚೆಗಿಂತ ಇವಾಗ ತುಂಬಾ ಚೇಂಜಸ್ ಬರ್ತಾ ಇದೆಯಾ ಇವಾಗ? ಹೌದು ಸರ್, ಕಲೆಕ್ಷನ್ ಜಾಸ್ತಿ ಇದೆ. ಇಲ್ಲೊಂದು ಮಿರರ್ ಸ್ಟೋರೇಜ್ ಕೊಟ್ಟಿದ್ದೇವೆ. ಓಕೆ. ಮತ್ತೆ ಕೆಳಗಡೆ ಡ್ರಾ ಕೊಟ್ಟಿದ್ದೀವಿ. ಸೊ ಒಳಗಡೆನೂ ಸೇಮ್ ಪೀಚ್ ಕಲರ್ ಅನ್ನೇ ಎಲ್ಲ ಕಡೆ ಕಟ್ ಮಾಡಿದ್ದಾರೆ. ಹೌದು. ಓಕೆ. ಇದು ಡಿಫರೆಂಟ್ ಕಲರ್ ಸರ್, ಫಸ್ಟ್ ಟೈಮ್ ತೋರಿಸ್ತಾ ಇದೆ. ಹೌದು, ಫಸ್ಟ್ ಟೈಮ್ ನಾನು ಆಕ್ಚುಲಿ ಪೀಚ್ ಕಲರ್ ಅನ್ನ ಕವರ್ ಮಾಡ್ತಾ ಇರೋದು. ಈಗ ಇಲ್ಲಿ ಬಂದು ಸ್ಟೋರೇಜ್ ಕೊಟ್ಟಿದ್ದೇವೆ ಮೇಲೆ. ಮತ್ತೆ ಇದು ಹಾರಿಜಾಂಟಲ್ ತರ ಇದು. ಬನ್ನಿ ನಮ್ಮ ವೀಕ್ಷಕರಿಗೆ ತೋರಿಸಿ ಇಲ್ಲಿ. ಸೊ ಇಲ್ಲಿ ಶೆಲ್ಫ್ಸ್ ಕೊಟ್ಟಿದ್ದೀವಲ್ಲ, ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ ಸರ್. ಸೊ ಇದನ್ನ ಹಿಂಗ್ ಕೊಟ್ಟಿದ್ದೀವಿ ಎಕ್ಸ್ ಶೇಪ್ ಅಲ್ಲಿ. ಹೌದು. ಸೊ ಒಳಗಡೆ ಮತ್ತೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ. ನಾವೀಗ ಹೇಳಿರೋ ಪ್ರೈಸ್ ಇನ್ಕ್ಲೂಡಿಂಗ್ ಲೈಟ್ಸ್ ಸರ್. ಸೊ ಮತ್ತೆ ಫಾಲ್ ಸೀಲಿಂಗ್ ಸೇರಿ, ಫಾಲ್ ಸೀಲಿಂಗು ಇದ್ರ ಒಳಗಡೆ ಲೈಟಿಂಗು ಪ್ರತಿಯೊಂದು ಬಂತು. ಹೌದು ಸರ್, ಹೌದು. 3.99 ಅಲ್ಲಿ ಫಿಟ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಅದಾದ್ಮೇಲೆ ಇಲ್ಲೂ ಸ್ಪಾಟ್ ಲೈಟ್ ರನ್ ಮಾಡಿ, ಮೇಲ್ಗಡೆ ಎಲ್ಲ ಸ್ಪಾಟ್ ಲೈಟ್ಸ್ ರನ್ ಮಾಡಿದ್ದೀವಿ. ಮತ್ತೆ ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀನಿ. ಬನ್ನಿ ತೋರಿಸಿ. ವಿತ್ ಒನ್ ಶೆಲ್ಫ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸ್ಟೋರೇಜ್, ಬಟ್ ಇದು ಗ್ಲಾಸ್ ಹಾಕಿದ್ದೀನಿ ಸರ್. ಹೌದು. ಸೊ ಡಿಟಿಎಚ್ ಎಲ್ಲ ಇಟ್ಕೊಂಡ್ರೆ ಇದಾಗಿ ಯೂಸ್ ಮಾಡಕ್ಕೆ, ರಿಮೋಟ್ ರನ್ ಮಾಡಕ್ಕೆ ಈಸಿ. ಈ ನಾಬ್ ನೋಡಿ, ನಾಬ್ ತೋರಿಸಿ ನಮ್ಮ ವೀಕ್ಷಕರಿಗೆ. ನಾಬ್ ಎಲ್ಲ ಸೂಪರ್ ಆಗಿದೆ. ಸೊ ಕಾಪರ್ ಫಿನಿಶ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು. ಮುಂಚೆ ಸಿಲ್ವರ್ ಹ್ಯಾಂಡಲ್ಸ್ ಕೊಡ್ತಿದ್ವಿ, ನೀವು ಇವಾಗ ವಿಡಿಯೋ ನೋಡಿದ್ರೆ ಈ ನಡುವೆ ಎಲ್ಲೂ ಸಿಲ್ವರ್ ಹ್ಯಾಂಡಲ್ಸ್ ಕೊಟ್ಟಿಲ್ಲ, ಎಲ್ಲ ಮಲ್ಟಿ ಕಲರ್ಸ್. ಎಲ್ಲ ಮಲ್ಟಿ ಕಲರ್ಸ್, ಬ್ಲಾಕ್ ಮತ್ತೆ ನಾಬ್ಸ್ ಎಲ್ಲ ಕಲರ್ಫುಲ್ ಆಗಿ ಕೊಡ್ತಾ ಇದೀವಿ. ವುಡನ್ ಫಿನಿಶ್ ಜೊತೆಲಿ ಇದೆ ಯಾವುದು? ಎಲ್ಲ ಗ್ಲಾಸಿ ಸರ್. ಇದು ಬಂದು ಇದು ಮಾರ್ಬಲ್ ಫಿನಿಶ್. ಓಕೆ. ಇಲ್ಲಿ ವುಡನ್ ಫಿನಿಶ್ ಕಾಂಬಿನೇಷನ್, ವೈಟ್ ವಿತ್ ಟೀ ಕುಡ್ ಕಲರ್ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದರಿಂದ ಒಂದು ಅಗಲ ಎಷ್ಟು ಇರಬಹುದು ಇದು ಸರ್? ಸರ್ ಇದು 7x7 ಬರುತ್ತೆ ಸರ್. 7 ಅಡಿಗೆ 7 ಅಡಿ. ಹೈಟ್ ಇನ್ನೂ ಸ್ವಲ್ಪ 7.5 ಇದೆ, ಜಾಸ್ತಿನೇ ಇದೆ. ಹೈಟ್ ನೋಡ್ರೆ ಗೊತ್ತಾಗುತ್ತೆ. ಸೊ ಅಗಲ ಬಂದು 7 ಫೀಟ್ ಇದೆ. 7 ಫೀಟ್ ಇರುವಂತದ್ದು. ಓಕೆ ಓಕೆ. ಕಂಪ್ಲೀಟ್ ಆಗಿ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಟಿವಿ ಯೂನಿಟ್ ಅಲ್ಲಿ ನಿಮ್ಮ ಹತ್ರ ಎಷ್ಟು ಪ್ಯಾಟರ್ನ್ಸ್ ಗಳು ಅವೈಲೇಬಲ್ ಇರಬಹುದು? ಬಜೆಟ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಬಜೆಟ್ ಅಲ್ಲಿ ಸರ್ ಟಿವಿ ಯೂನಿಟ್ ಎಲ್ಲ ಬಜೆಟ್ ಅಲ್ಲೂ ಇದೆ ಸರ್. 40,000 ಇಂದ ಸ್ಟಾರ್ಟ್ ಆದ್ರೆ ಲೈಕ್ 1,10,000 ಮ್ಯಾಕ್ಸಿಮಮ್ ಬಜೆಟ್ ನಾವು ಮಾಡ್ತೀವಿ ಬರೀ ಟಿವಿ ಯೂನಿಟ್ ಗೆ. ಕಮ್ಮಿ ರೇಟ್ ಅಲ್ಲಿ 40,000 ಯೂನಿಟ್ ಅಲ್ಲಿ ಹೋಗ್ತೀವಿ ಅಂದ್ರು ಕೂಡ ಪ್ಯಾಟರ್ನ್ಸ್ ಗಳು ಎಷ್ಟು ಪ್ಯಾಟರ್ನ್ಸ್ ಇದೆ ಸರ್? ಟಿವಿ ಯೂನಿಟ್ ಅಂದಾಗ ನಮ್ದು ಆಕ್ಚುಲಿ ಕಸ್ಟಮರ್ ಡಿಸೈನ್ ಮಾಡ್ಕೊಳ್ಳೋ ಟೈಮಲ್ಲಿ ಕಂಪ್ಲೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್ ಇಲ್ಲಿ ಎಂಟಿ ಸ್ಪೇಸ್ ಇದೆ, ಇದು ಕಸ್ಟಮರ್ ಆಪ್ಷನ್, ಬಿಕಾಸ್ ದೊಡ್ಡ ಟಿವಿ ಹಾಕೊಂಡ್ರೆ ಎಂಟಿ ಸ್ಪೇಸ್ ಬೇಕಾಗುತ್ತೆ. ಹೌದು ಹೌದು. ಸೊ ಬೇಡ ಇಲ್ಲೊಂದು ಬಾಕ್ಸ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೇವೆ. ಮತ್ತೆ ಇವಾಗ ಆ ಓಪನ್ ಬಾಕ್ಸ್ ಕೊಡ್ಲಿ ಎರಡು ಕಡೆ ನಂಗೆ ಟಾಲ್ ಯೂನಿಟ್ ಕೊಡಿ ಅಂದ್ರೂ ಕೊಡ್ತೀವಿ, ಮಾಡಬಹುದು. ಇದನ್ನ ಕೆಳಗಡೆ ಎಕ್ಸ್ಟೆಂಡ್ ಮಾಡಿ ಅಂದ್ರೂ ಮಾಡ್ತೀವಿ. ಓಕೆ ಓಕೆ. ಸೊ ಕಂಪ್ಲೀಟ್ ಆಗಿ ಕಸ್ಟಮೈಸೇಷನ್ ಟಿವಿ ಯೂನಿಟ್ ಅಲ್ಲಿ ತುಂಬಾ ಪ್ಯಾಟರ್ನ್ಸ್ ಇದೆ, ಮಾಡಬಹುದಲ್ವಾ? ಬನ್ನಿ ಮುಂದೆ ಹೋಗ್ಬಿಡೋಣ ಇವಾಗ. ಕಾಂಪ್ಲಿಮೆಂಟರಿ ಸರ್ ಆಕ್ಚುಲಿ. ಸೊ ಇದು ಬಂದು ಮಾರ್ಬಲ್ ಮತ್ತೆ ವುಡನ್ ಕಲರ್ ಅಲ್ಲಿ ಟಿವಿ ಯೂನಿಟ್ ಗೆ ಮ್ಯಾಚ್ ಮಾಡಿದೆ ಕಲರ್ಸ್, ಲಿವಿಂಗ್ ಏರಿಯಾ ಎಲ್ಲ. ಮತ್ತೆ ಬಾರ್ಡರ್ ಫಾಲ್ ಸೀಲಿಂಗ್ ಒಂದು ಮಾಡಿದೀವಿ ಸರ್. ಹೇಳಿ ಸರ್. ಫಾಲ್ ಸೊ ಯೂಶಲಿ ಯಾವಾಗಲೂ ವೈಟ್ ಹಾಕ್ತಿದ್ವಿ, ಬಟ್ ಕ್ಲೈಂಟಿಗೆ ಆರೆಂಜ್ ಕಲರ್ ಬೇಕಿತ್ತು. ಓಕೆ. ಸೊ ಅದರಿಂದ ಆರೆಂಜ್ ಕಲರ್ ಹಾಕಿದೀವಿ. ಸೊ ಕಂಪ್ಲೀಟ್ ಆಗಿ ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿದೀವಿ. ಸೆಂಟ್ರಲ್ ಏನು ಕೊಟ್ಟಿಲ್ಲ ಅಲ್ವಾ? ಸೆಂಟ್ರಲ್ ಏನು ಕೊಟ್ಟಿಲ್ಲ ಸರ್. ಮುಂದೆ ಹೋಗ್ತಾ ಇರಬೇಕಾದ್ರೆ ಇಲ್ಲೇನ್ ಇಟ್ಟಿದ್ದೀರಾ? ಸಿಟ್ ಔಟ್ ಸರ್. ಇದು ಆಕ್ಚುಲಿ ಶೂರಾಕಮ್ ಸಿಟ್ ಔಟ್ ಇದು. ಓಕೆ. ಸೊ ಇದಕ್ಕೆ ಏರ್ ವೆಂಟ್ಸ್ 3 ಕೊಟ್ಟಿದ್ದೀವಿ. ಇಲ್ಲಿ ರೋಸ್ ಗೋಲ್ಡ್ ಸಿ ಟೈಪ್ ಹ್ಯಾಂಡಲ್ಸ್ ಹಾಕಿದ್ದೀವಿ ಸರ್. ಸರಿ. ಓಕೆ ಓಕೆ. ಸೊ ಒಳಗಡೆ ಒಂದು ಅಡ್ಜಸ್ಟಬಲ್ ಶೆಲ್ಫ್. ಸೊ ಇದು 2-in-1 ಆಗುತ್ತೆ, ಕೂತ್ಕೊಂಡು ಹಾಕೋಬಹುದು ಮತ್ತೆ ಸಿಟ್ ಔಟ್ ಆಗುತ್ತೆ. ಸಿಟ್ ಔಟ್ ತರನು ಯೂಸ್ ಮಾಡ್ಕೋಬಹುದು ಅಲ್ವಾ? ಅಡ್ಜಸ್ಟಬಲ್ ಬೇರೆ ಇದೆ ಇದರಲ್ಲಿ. ಓಕೆ. ಸೇಮ್ ಕಾಂಬಿನೇಷನ್ ಅಲ್ವಾ ಇದು? ವುಡ್ ಮತ್ತೆ ಈ ಮಾರ್ಬಲ್ ಕಲರ್ ವಿತ್ ಮಾರ್ಬಲ್ ಫಿನಿಶ್ ಸರ್. ಅದೇ ತರನೇ. ಸೊ ಪಾರ್ಟಿಷನ್, ಶೂ ರ್ಯಾಕ್ ಮತ್ತೆ ಟಿವಿ ಯೂನಿಟ್ ಎಲ್ಲ ಒಂದೇ ಕಲರ್ ಅಲ್ಲಿ ಮಾಡಿರೋದು. ಪಾರ್ಟಿಷನ್ ಬಗ್ಗೆ ಸೊ ಈ ಪಾರ್ಟಿಷನ್ ಬಂದು ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೇವೆ ಸರ್, ಟೀಕ್ವುಡ್ ಕಲರ್ ಅಲ್ಲಿ ವಿತ್ ರೋಸ್ ಗೋಲ್ಡ್ ನಾಬ್ಸ್ ಕೊಟ್ಟಿದ್ದೇವೆ. ಸೊ ಇಲ್ಲಿ ಮತ್ತೆ ಸ್ಟೋರೇಜ್ ಇದೆ. ಮೇಲ್ಗಡೆ ಬಂದು ಪಾರ್ಟಿಷನ್ ಸರ್, ಕಂಪ್ಲೀಟ್ಲಿ ಫ್ಯಾಕ್ಟರಿ ಫಿನಿಶ್ ಮಾಡಿರೋದು. ಓಕೆ 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 ಓಕೆ. ಸೊ ಆ ಪಾರ್ಟಿಷನ್ ಮತ್ತೆ ಕಂಟಿನ್ಯೂ ಪ್ಯಾನಲಿಂಗ್ ಕಂಟಿನ್ಯೂ ಆಗಿ ಮತ್ತೆ ಇಲ್ಲಿ ಡ್ರಾಪ್ ಮಾಡಿದ್ದೀವಿ ಸರ್. ಇಲ್ಲಿಂದ ಒಂದು ಯೂನಿಫಾರ್ಮಿಟಿ ಇರಲಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಷನ್ ಅನ್ನ ತಗೊಂಡಿದ್ದೀವಿ. ಇದು ಟೀಕ್ವುಡ್ ಕಲರ್, ಇದು ಟೀಕ್ವುಡ್ ಕಲರ್ ಮ್ಯಾಚ್ ಆಗುತ್ತೆ. ಹೌದು ಹೌದು ಹೌದು. ದೇವ್ರ ಮನೆ ಇದಕ್ಕೆ ಮ್ಯಾಚ್ ಆಗುತ್ತೆ. ದೇವ್ರ ಮನೇಲಿ ಏನ್ ಮಾಡಿದ್ರೆ? ದೇವ್ರ ಮನೇಲಿ ಕೆಳಗಡೆ ಒಂದು ಬಾಕ್ಸ್ ಮಾಡ್ಕೊಟ್ಟಿದ್ದೀವಿ ಸರ್, ಆಂಟಿಕ್ ನಾಬ್ ಹಾಕಿ. ಓಕೆ. ಒಂದು ಬಾಕ್ಸ್ ಮಾಡ್ಕೊಟ್ಟಿದ್ದೀವಿ, ಚಿಕ್ಕದಾಗಿ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಸೂಪರ್. ಬನ್ನಿ ಸರ್ ಕಿಚನ್ಗೆ ಹೋಗ್ಬಿಡೋಣ. ಫಸ್ಟ್ ಕಿಚನ್ ಸೈಜ್ ಏನಿದೆ ಹೇಳ್ಬೋದಾ?
ಸೊ ಕಿಚನ್ ಸೈಜ್ ಆ ಕಡೆ 7 ಫೀಟ್ ಬರುತ್ತೆ, ಈ ಕಡೆ 8 ಫೀಟ್ ಇದೆ ಸರ್. 7x8 7x8 ಬರುತ್ತೆ. ಕಲರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಬಂದು ವೈಟ್ ವಿತ್ ಬ್ಲಾಕ್ ಕರೆಂಟ್ ಕಲರ್ ಸರ್. ಬ್ಲಾಕ್ ಕರೆಂಟ್, ಬ್ಲಾಕ್ ಕರೆಂಟ್ ಸ್ವಲ್ಪ ಲ್ಯಾವೆಂಡರ್ ತರ ಬರುತ್ತೆ. ಸೊ ಎಲ್ ಶೇಪ್ ಲಾಫ್ಟ್ ಮಾಡಿದ್ದೇವೆ. ಮಿಡಲ್ ಯೂನಿಟ್ ಅಲ್ಲಿ ಇಲ್ಲೊಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೇವೆ, ಮತ್ತೆ ಇಲ್ಲೊಂದು ಮಿಡಲ್ ಯೂನಿಟ್ಸ್ ಅಲ್ಲಿ ಇಲ್ಲೊಂದು ಶೆಲ್ಫ್ ಹಾಕಿದ್ದೇವೆ. ಕಾರ್ನರ್ ಸ್ಪೇಸ್ ಇಲ್ಲಿ ಓಪನ್ ಮಾಡಿ, ಶೆಲ್ಫ್ ಓಪನ್ ಮಾಡಿ. ಇಲ್ಲಿ ಸಿಂಪಲ್ ಶೆಲ್ಫ್ ಕೊಟ್ಟಿದ್ದೀರಾ? ಶೆಲ್ಫ್ ಕೊಟ್ಟಿದೆ ಸರ್. ಸೊ ಮತ್ತೆ ಇಲ್ಲಿ ಕಾರ್ನರ್ ಸ್ಪೇಸ್, ಕಾರ್ನರ್ ಸ್ಪೇಸ್ ಯುಟಿಲೈಸ್ ಆಗಿದೆ ಸರ್. ಹೌದು. ಸರಿ, ಕೆಳಗಡೆ ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ ಸರ್. ಓಕೆ, ಸೂಪರ್. ಆಮೇಲೆ ಯೂಸ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲಿ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ಇಲ್ಲಿಗೆ ಬಂದ್ರೆ ತುಂಬಾ ಹತ್ರ ಆಗ್ಬಿಡುತ್ತೆ ಸ್ಟವ್. ಹೌದು. ಸೊ ಇಲ್ಲೊಂದು ಸಿಂಗಲ್ ಯೂನಿಟ್, ಇದು ಮತ್ತೆ ಶೆಲ್ಫ್ ಕೂಡ. ಸೊ ಇದು ಚಿಮ್ನಿ ಏರಿಯಾ ಸರ್. ಇದು ಚಿಮ್ನಿ ಪೈಪ್ ಅನ್ನ ಹಾಗೆ ಕವರ್ ಮಾಡ್ಕೊಂಡು ಬಿಡಬಹುದು. ಚಿಮ್ನಿ ಹಾಕಿದ್ಮೇಲೆ ಅದು ಕವರ್ ಆಗ್ಬಿಡುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಸರ್. ಸೊ ಲಾಫ್ಟ್ ಬಂದು ಸಿ ಶೇಪ್ ಸರ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಯುಟಿಲಿಟಿ ಡೋರ್ ಮೇಲೆ ಎಂಡ್ ಆಗುತ್ತೆ. ಓಕೆ. ಅಂಡ್ ಇಲ್ಲಿ ಬಾಟಮ್ ಯೂನಿಟ್ ಇದು ಸಿಂಕ್ ಏರಿಯಾ ಸರ್. ಸಿಂಕ್ ಏರಿಯಾ ಅಲ್ವಾ? ಇದು ಹ್ಯಾಂಡಲ್ ಚೆನ್ನಾಗಿದೆ ಸರ್. ರೋಸ್ ಗೋಲ್ಡ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ರೋಸ್ ಗೋಲ್ಡ್ ಪ್ರೊಫೈಲ್ ಹ್ಯಾಂಡಲ್ ಕೊಟ್ಟಿದ್ದೀವಿ ಸರ್. ಓಕೆ. ಮತ್ತೆ ಇದೊಂದು ಡಬಲ್ ಶೆಟ್ ಅದು. ಇದು ಸ್ಟೋರೇಜ್, ಕಾಮನ್ ಸ್ಟೋರೇಜ್. ಇದು ಮತ್ತೆ ಕಾರ್ನರ್ ಸ್ಪೇಸ್ ಸರ್. ಓಕೆ. ಫುಲ್ ಲಾಸ್ಟ್ ಇದೆ. ಸರಿ. ಮತ್ತೆ ಇಲ್ಲಿ ಆಕ್ಸೆಸರೀಸ್ ಕೊಟ್ಟಿದ್ದೀವಿ. ಕಟ್ಲರಿ ಟ್ರೇ, ಕಂಪ್ಲೀಟ್ ಕಟ್ಲರಿ, ಮತ್ತೆ ಪ್ಲೈನ್. ಓಕೆ. ಮತ್ತೆ ತಾಲಿ ಸರ್. ಇದು ತಾಲಿ ಅಲ್ವಾ? ಓಕೆ. ಅಂಡ್ ಈ ಕಡೆ ಒಂದು ಡಬಲ್ ಶೆಲ್ಫ್ ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀವಿ. ಇದು ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀರಾ? ಓಕೆ. ಮತ್ತೆ ಈ ಕಡೆ ಮತ್ತೆ ಸ್ಟೋರೇಜ್ ಸ್ಟಾರ್ಟಿಂಗ್ ಇದು ಶೆಲ್ಫ್ ವಿತ್ ಶೆಲ್ಫ್ ಕೊಟ್ಟಿರೋದು. ಓಕೆ, ಸೂಪರ್. ಸೊ ದೀಸ್ ಆರ್ ದ ಥಿಂಗ್ಸ್ ಇಲ್ಲಿ ಮಾಡಿರುವಂಥದ್ದು. ಅಂಡ್ ಇದಕ್ಕೆ ಇಲ್ಲಿ ಇದಿರಲಿಲ್ಲ ಅಲ್ವಾ? ಸಜ್ಜ ಇಲ್ಲ ಸರ್. ಸಜ್ಜ ಇಲ್ಲ ಅಂದ್ರೆ ನಾವೇ ಕ್ಲೀನಾಗಿ ಫಿನಿಶ್ ಮಾಡ್ಕೊಳ್ತೇವೆ ಸರ್. ಈ ಥರ ಫಿನಿಶ್ ಮಾಡಿದಾಗ ಇದ್ರ ವೇಟ್ ಕೆಪಾಸಿಟಿ ಎಷ್ಟಿರುತ್ತೆ? ಇರುತ್ತೆ ಸರ್. 40 to 50 kg ಇಡ್ಬೋದು, ತೊಂದರೆ ಇಲ್ಲ. 50 kg ಏನು ಪ್ರಾಬ್ಲಮ್ ಆಗಲ್ಲ ಸರ್. ಸೀಲಿಂಗ್ ಫಿಕ್ಸ್ ಮಾಡಿರ್ತೇವೆ ಸ್ಕ್ರೂಸ್, ಸೊ ಅದರಿಂದ ಏನು ತೊಂದರೆ ಇಲ್ಲ ಸರ್. ಆಮೇಲೆ ಇಲ್ಲಿ ಸಿಂಕ್ ಡೌನ್ ಏರಿಯಾ, ಇದನ್ನ ಏನು ಪ್ರಿಕಾಷನ್ಸ್ ತಗೊಂತಾ ಇದ್ದೀರಾ ಇವಾಗ? ಸರ್ ಇವಾಗ ಏನು ಆಗಬಾರ್ದು. ಈಗ ಯೂಶಲಿ ಏನಂದ್ರೆ ನಾವು ಕಂಪ್ಲೀಟಾಗಿ ವಾಟರ್ ಪ್ರೂಫೇ ಯೂಸ್ ಮಾಡಿರ್ತೀವಿ ಸರ್. ಇಲ್ಲಿ ಬ್ಯಾಕ್ ಶೀಟ್ ಇಂದ ಹಿಡಿದು ಪ್ರತಿಯೊಂದು ವಾಟರ್ ಪ್ರೂಫ್ ಯೂಸ್ ಮಾಡಿರ್ತೀವಿ. ಸರಿ. ಬೈ ಎನಿ ಚಾನ್ಸ್ ಏನಾದ್ರು ಲೀಕೇಜ್ ಆದ್ರೆ ಊದ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಗೋಡೆ ಲೀಕೇಜ್ ಇರಬಾರ್ದು ಸರ್. ಸೊ ಹಂಗೇನಾದ್ರು ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಬಬಲ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿದ್ರೆ ಆ ಏರಿಯಾ ಮಾತ್ರ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗುತ್ತೆ. ಓಕೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ವಾಟರ್ ಪ್ರೂಫ್ ಏನಿದೆ ನಿಮ್ಮ ಹತ್ರ? ಸರ್ ನಮ್ದು ಇವಾಗ 35 years ವಾರಂಟಿ ಬರ್ತಿದೆ ವಾಟರ್ ಪ್ರೂಫಿಗೆ. ಸೊ 25, 35 ಎರಡು ಆಪ್ಷನ್ ಇರುತ್ತೆ ಸರ್. ಬಾಯ್ಲಿಂಗ್ ವಾಟರ್ ಏನು ಅಂತ? ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈ. ಸೊ ಅದು ಬ್ರಾಂಡೆಡ್ ಕೊಡ್ತೇವೆ ವಿತ್ ಸರ್ಟಿಫಿಕೇಟ್ ಕೊಡ್ತೀವಿ. ಬೈ ಡಿಫಾಲ್ಟ್ 25 years ವಾರಂಟಿ 3.99 lakhs ಪ್ಯಾಕೇಜ್ ಇದೆ ಸಿಕ್ಬಿಡುತ್ತಾ ನಿಮಗೆ? ಇದು ಮಾಸ್ಟರ್ ಬೆಡ್ರೂಮ್? ಹಾ ಸರ್, ಇದು ಮಾಸ್ಟರ್ ಬೆಡ್ರೂಮ್. ಸರ್ ಸೈಜ್ ಹೇಳಿ ಫಸ್ಟ್. ಸರ್ ಇದು ಬಂದು 10 feet ಇದೆ. 10 feet by 9.5 feet. 9.5 feet. ಕಲರ್ ಕಾಂಬಿನೇಷನ್ ಹೇಳಿ. ಕಲರ್ ಕಾಂಬಿನೇಷನ್ ಬಂದು ಇದು ಡಿಫರೆಂಟ್ ಕಲರ್ ಸರ್. ಆಕ್ಚುಲಿ ಇದು ಫಸ್ಟ್ ವೈಟ್, ಇದು ಪೀಚ್ ಕಲರ್. ಪೀಚ್ ಕಲರ್ ಅಲ್ಲಿ ಇದೆ ಅಲ್ವಾ? ಓಕೆ. ಪೀಚ್ ಅಲ್ಲಿ ಸೊ ಅದಕ್ಕೆ ರೋಸ್ ಗೋಲ್ಡ್ ಹ್ಯಾಂಡಲ್ ಹಾಕಿದೀವಿ. ಬ್ಲಾಕ್ ವಿತ್ ರೋಸ್ ಗೋಲ್ಡ್ ಸ್ಲೈಡಿಂಗ್ ಹ್ಯಾಂಡಲ್ ಹಾಕಿದೀವಿ. ಕನ್ಸಿಲ್ ಹ್ಯಾಂಡಲ್. ಈ ಬಾರ್ಡರ್ ಚೆನ್ನಾಗಿ ಬಂದಿದೆ ಸರ್. ರೋಸ್ ಗೆ ಬ್ಲಾಕ್ ಬಾರ್ಡರ್ ಕೊಟ್ಟಿದೆ ಸರ್. ಓಕೆ. ಸೊ ಹ್ಯಾಂಡಲ್ಸ್ ಮುಂಚೆಗಿಂತ ಇವಾಗ ತುಂಬಾ ಚೇಂಜಸ್ ಬರ್ತಾ ಇದೆಯಾ ಇವಾಗ? ಹೌದು ಸರ್. ಕಲೆಕ್ಷನ್ ಜಾಸ್ತಿ ಇದೆ. ಇಲ್ಲೊಂದು ಮಿರರ್ ಸ್ಟೋರೇಜ್ ಕೊಟ್ಟಿದ್ದೇವೆ. ಓಕೆ. ಮತ್ತೆ ಕೆಳಗಡೆ ಡ್ರಾ ಕೊಟ್ಟಿದ್ದೀವಿ. ಸೊ ಒಳಗಡೆನೂ ಸೇಮ್ ಪೀಚ್ ಕಲರ್ ಅನ್ನೇ ಎಲ್ಲ ಕಡೆ ಕಟ್ ಮಾಡಿದ್ದಾರೆ. ಹೌದು. ಓಕೆ. ಇದು ಡಿಫರೆಂಟ್ ಕಲರ್ ಸರ್. ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀವಿ. ಹೌದು, ಫಸ್ಟ್ ಟೈಮ್ ನಾನು ಆಕ್ಚುಲಿ ಪೀಚ್ ಕಲರ್ ಅನ್ನ ಕವರ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಚೆನ್ನಾಗಿದೆ ಕಾಂಬಿನೇಷನ್. ಸೆಂಟರ್ ಅಲ್ಲಿ ಮತ್ತೆ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಮತ್ತೆ ಹ್ಯಾಂಗಿಂಗ್ ಸ್ಪೇಸ್ ಕೊಟ್ಟಿದ್ದೀವಿ. ಓಕೆ, ಸೂಪರ್ ಆಗಿದೆ. ನೆಕ್ಸ್ಟ್ ಫೈನಲ್ ಆಗಿ ಲಾಸ್ಟ್ ಒನ್ ಸರ್. ಇಲ್ಲಿ ಮತ್ತೆ ಡ್ರಾ ಕೊಟ್ಟಿದ್ದೀವಿ. ಮತ್ತೆ ಕೆಳಗಡೆ ಪ್ಲಸ್ ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಡ್ರಾವರ್ ಬರುತ್ತೆ. ಡ್ರಾವರ್ ಬರುತ್ತೆ ಸರ್. ಎಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಅಲ್ವಾ ಸರ್? ಇಲ್ಲಿ ಸ್ಲೈಡಿಂಗ್ ಟ್ರ್ಯಾಕ್ ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ ಸರ್. ಇದು ಚಾನಲ್ಸ್ ನಾರ್ಮಲ್ ಇರುತ್ತೆ. ಓಕೆ. ಕ್ಲೋಸ್ ಮಾಡಿ ಸರ್. ಈ ಕೆಳಗಡೆ ನಿಮ್ಗೆ ಕಾಮನ್ ಶೆಲ್ಫ್ ಇರುತ್ತೆ ಸರ್. ಕ್ಲೋಸ್ ಮಾಡಿದ್ದು ಸಾಫ್ಟ್ ಕ್ಲೋಸರ್ ತೋರಿಸ್ಬಿಡೋಣ ವೀಕ್ಷಕರಿಗೆ. ಯಾವ ಚಾನಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಸರ್? ಪೆಡ್ಲರ್ ಸ್ಲಿಮ್ ಟ್ರ್ಯಾಕ್ ಸರ್. ಓಕೆ. ಯಾವ್ದಾದ್ರು ಬ್ರ್ಯಾಂಡ್ ಇರುತ್ತೆ? ಹಾಫ್ ಲೈನ್ ಸರ್. ಇದು ಬಿಟ್ಟರೆ ಹಾಫ್ ಲೈನ್ ಕೂಡ ಸಿಗುತ್ತೆ. ಬನ್ನಿ. ಇಲ್ಲಿ ಏನು ಮಾಡಿರೋದು ಇದು? ಸರ್ ಇಲ್ಲೊಂದು ಕಾರ್ನರ್ ಶೆಲ್ಫ್. ಸೊ ಇದು ಕಾಂಪ್ಲಿಮೆಂಟರಿ ಆಗಿ ಮಾಡ್ಕೊಟ್ಟಿದ್ದೀವಿ. ಆಕ್ಚುಲಿ ಕಾಂಪ್ಲಿಮೆಂಟರಿನೇ ಇದು? ಹೌದು ಸರ್. ಚೆನ್ನಾಗಿದೆ ಸರ್. ಚಾರ್ಜ್ ಮಾಡೋದಿಲ್ಲ ಕ್ಲೈಂಟ್. ಒಳ್ಳೆ ಮ್ಯಾಚ್ ಆಗುತ್ತೆ ಇದ್ರ ಜೊತೆ. ಸೊ ಸೇಮ್ ಕಲರ್ ಅಲ್ಲಿ ಕಾರ್ನರ್ ಶೆಲ್ಫ್ ಮಾಡ್ಕೊಟ್ಟಿದ್ದೀರಾ. ಬೆಡ್ರೂಮ್ ಅಲ್ಲಿ ಬಂದು ಕ್ಯಾಪೆಚಿನೋ ಕಲರ್ ವಿತ್ ಮರೂನ್ ಕಲರ್ ಇದೆ ಸರ್. ಮೆರೂನ್ ಇದು? ಸೊ ಕಂಪ್ಲೀಟ್ ಆಗಿ ಡಿಫರೆಂಟ್ ಕಲರ್ಸ್ ಇದೆಲ್ಲ. ಮೆರೂನ್ಗೆ ಕ್ಯಾಪೆಚಿನೋ ಕಲರ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಮತ್ತೆ ಸೇಮ್ ಹ್ಯಾಂಡಲ್ ಸರ್. ಮತ್ತೆ ಇಲ್ಲೊಂದು ಮಿರರ್ ಕೊಟ್ಟಿದ್ದೀವಿ. ಮಿರರ್ ಸ್ಟೋರೇಜ್. ಇಲ್ಲಿಗೆ ಮತ್ತೆ ಶೆಲ್ಫ್ಸ್ ಹಾಕಿದ್ದೀರಾ ಒಳಗಡೆ. ಓಕೆ.
ಇಲ್ಲಿ ಮತ್ತೆ ಶೆಲ್ಫ್ಸ್ ಇದೆ ಫುಲ್ ಕಂಪ್ಲೀಟ್ ಲಾಂಗ್ ಯೂನಿಟ್ ತರ ಬರ್ತಾ ಲಾಂಗ್ ಯೂನಿಟ್ ತರ ಬರುತ್ತೆ ಸರ್ ಈ ಕಡೆ. ಓಕೆ ಈ ಕಡೆ ಬಂದು ಮತ್ತೆ ಸ್ಟೋರೇಜ್ ಸರ್ ಫುಲ್ ಕಂಪ್ಲೀಟ್ ಆಗಿ ಸಿಂಗಲ್ ಸ್ಟೋರೇಜ್. ಸಿಂಗಲ್ ಸ್ಟೋರೇಜ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿ. ಮತ್ತೆ ಲಾಫ್ಟ್ ಬಂದು ಎಲ್ ಶೇಪ್ ರನ್ ಮಾಡಿದ್ದೀವಿ ಫುಲ್. ಸರ್ ಮನೆ ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿದೆ. ಈ ಮನೆನೂ 45 ಡೇಸ್ ಅಲ್ಲಿ ಮುಗಿಸಿದೆ ಅಷ್ಟೇ ಸರ್, 45 ವರ್ಕಿಂಗ್ ಡೇಸ್ ಅಷ್ಟೇ ಸರ್. 3.99. 3.99 ನಿಮ್ಮ ಕಾಸ್ಟ್ ಏನಾಗುತ್ತೆ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಏನೇನು ಪ್ಯಾಕೇಜಸ್ ಇದೆ? ಪ್ಯಾಕೇಜಸ್ ಹೌದು ಸರ್, ನಮ್ಮದು ಬಂದು 2.99 ಇಂದ ಸ್ಟಾರ್ಟ್ ಆಗುತ್ತೆ 2 BHKಗೆ. ಸರಿ, ಅದೇ 1 BHKಗೆ ಆದರೆ 1.89 lakhs ನೀವು ಅವಾಗಲೇ ಹೇಳ್ದಂಗೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. 1.89 lakhs ಪ್ಲಸ್ GST 1 BHK ಮಾಡ್ಕೊಡ್ತೀನಿ. ಬಟ್ ಎಲ್ಲದಕ್ಕೂ ಕ್ಯಾಪಿಂಗ್ ಇರುತ್ತೆ ಸರ್, ಮೆಷರ್ಮೆಂಟ್ಸ್. ಸೊ ಆಲ್ರೆಡಿ ಕಾಸ್ಟ್ ನಮ್ಮದು ತೀರಾ ಕಮ್ಮಿ. ಸೊ ಇವಾಗ ಈ ಮನೆ ನೋಡಿದ್ರೆ ಆಲ್ಮೋಸ್ಟ್ ಒಂದು 450 ಸ್ಕ್ವೇರ್ ಫೀಟ್ಸ್ ರನ್ ಆಗಿದೆ. ಹೌದು, ಅರೌಂಡ್ ವುಡ್ ವರ್ಕ್ ಏರಿಯಾ ಆ ಥರ ಕ್ಯಾಪಿಂಗ್ ಇರುತ್ತೆ ಸರ್. ಕ್ಯಾಪಿಂಗ್ ಇರುತ್ತೆ ನಿಮ್ಮದು. ಓಕೆ, 2.99ಗೆ ಬೇಸಿಕ್ ಇರುತ್ತೆ, ಸ್ಟಾರ್ಟ್ ಇರುತ್ತೆ. ಅದಾದ್ಮೇಲೆ ಪ್ರೀಮಿಯಂ ಬಂದು 3.99 lakhs. ಈ ಮನೆ ಬಂದು ಪ್ರೀಮಿಯಂ ಪ್ಯಾಕೇಜ್. ಇದು ಪ್ರೀಮಿಯಂ, ಇದು ಪ್ರೀಮಿಯಂ 3.99. ಟಾಪ್ ಅಂತ ಮತ್ತೆ ಟಾಪ್ ಅಂದ್ರೆ 5.99 lakhs ಲಕ್ಸುರಿ ಪ್ಯಾಕೇಜ್ ಇದೆ. ಲಕ್ಸುರಿ ನಿಮ್ 5.99ಗೆ ಮುಗ್ದೋಗುತ್ತೆ. ಅಂದ್ರೆ 2 BHKಗೆ ಮಾತ್ರ ಸರ್. 2 BHK ಇರುತ್ತೆ. ಮತ್ತೆ 3 BHKಗೆ 4 ರೂಮ್ಸ್ಗೆಲ್ಲ ಸೊ ಡಿಪೆಂಡ್ ಆಗುತ್ತೆ. ಒಂದೊಂದು ರೂಮ್ ಅಡಿಷನಲ್. ಮತ್ತೆ ಈಗ ಏನಾಗುತ್ತೆ 4 BHK ಆದಾಗ ಸ್ವಲ್ಪ ಏರಿಯಾ ದೊಡ್ಡದಾಗಿ ಬರುತ್ತೆ. ಸೊ ಅದ್ರ ಪ್ರಕಾರ ಕಾಸ್ಟ್ ಅದರಿಂದ ವೇರಿ ಆಗುತ್ತೆ. ಓಕೆ 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 ಓಕೆ. ಸೊ ಈ ರೀತಿ ನಿಮ್ದು ಕಾಸ್ಟಿಂಗ್ ಇದೆ ಅಂತ ಹೇಳ್ಬೋದು. ಓಕೆ, ಇನ್ನು ತುಂಬಾ ಜನ ಏನ್ ಹೇಳ್ತಾರೆ, ನಾವು ಸ್ಕ್ವೇರ್ ಫೀಟ್ ಮಾಡ್ತೀವಿ, ನಾನು 600 ರೂಪಾಯಿ ಸ್ಕ್ವೇರ್ ಫೀಟ್ ಕೊಡ್ತೀವಿ, 800 ರೂಪಾಯಿ ಸ್ಕ್ವೇರ್ ಫೀಟ್ ಮಾಡ್ತೇವೆ ಅಂತ. ಸೊ ನಿಮ್ದು ಲೈಕ್ ನಾವು ಒಂದು ಎಕ್ಸಾಂಪಲ್ ತಗೊಬೇಕು ಅಂತಂದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು ಎಷ್ಟು ಸ್ಕ್ವೇರ್ ಫೀಟ್ ಅಂತ ನಾವು ಹೇಳ್ಬೋದು. ಪ್ಯಾಕೇಜಸ್ ಇದೆ ಸರ್ ನಮ್ದು ತುಂಬಾ ಜನ ಕನ್ಫ್ಯೂಷನ್ ಆಗೋದಂದ್ರೆ ನಾವು ಫ್ಲಾಟ್ ರೇಟ್ ಅಲ್ಲಿ ವರ್ಕ್ ಮಾಡ್ತೀವಿ. ಫ್ಲಾಟ್ ರೇಟ್ ಅಲ್ಲಿ ವರ್ಕ್ ಮಾಡ್ತೀವಿ ಎಲ್ಲ ಕಡೆ ಫ್ಲಾಟ್ ರೇಟ್ ಸರ್, ಬಿಕಾಸ್ ಅದರಿಂದಾನೇ ನಮಗೆ ಕಾಸ್ಟಿಂಗ್ ಕಮ್ಮಿ ಬಿಡ್ತೀವಿ. ಸೊ ಎಕ್ಸಾಂಪಲ್ ಇವಾಗ ಟಿವಿ ಯೂನಿಟ್ ತಗೊಂಡ್ವಿ ಅಂದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಪ್ಯಾನಲಿಂಗ್ಗೆ 800 ಮಾಡ್ತೀವಿ, 1200 600 ಮಾಡ್ತೀವಿ. ಸೊ ವಾರ್ಡ್ರೋಬ್ ಅಂದಾಗ 1400 1500 ಅಂತ ಬರ್ತದೆ. ಬಟ್ ನಮ್ದು ಫ್ಲಾಟ್ 950 rupees ಇಂದ 975 rupees ರೇಂಜ್ ಆಲ್ಮೋಸ್ಟ್ ಎಲ್ಲದೂ ಬಂದ್ಬಿಡುತ್ತೆ. ಎಕ್ಸಾಂಪಲ್ ಕಿಚನ್ ಅಷ್ಟೇ. ಬಟ್ ಏನಂದ್ರೆ ಅಲ್ಲಿ ಅಡ್ವಾಂಟೇಜ್ ಏನ್ ಕ್ಲೈಂಟ್ಗೆ ಸಿಗೋದು ಅಂದ್ರೆ 975 rupeesಗೆ ಕಿಚನ್ ಅಲ್ಲಿ ಮುಗ್ದೋಗುತ್ತೆ. ಅಲ್ವಾ? ಅದರಿಂದ ನಮ್ದು ಕಾಸ್ಟಿಂಗ್ ನಿಮ್ಗೆ ಇವಾಗ 3.99 lakhs ಅಂದ್ರೆ ಒಂದು ಕಿಚನ್ಗೆ 3 lakhs ಚಾರ್ಜ್ ಮಾಡ್ತಾರೆ ಸರ್. ಮುಗ್ದೋಗುತ್ತೆ. 3.99ಗೆ ಫುಲ್ ಮನೆ ಮಾಡ್ಕೊಡ್ತಾ ಇದ್ದೀವಿ, ಫಾಲ್ ಸೀಲಿಂಗ್ ಮಾಡ್ಕೊಟ್ಟಿದ್ದೀವಿ. ಕರೆಕ್ಟ್. ಇದೇನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದ್ರೂ ಹೊರಗಡೆ ಮಾಡ್ಸಕ್ ಹೋದ್ರೆ 3 ಲಕ್ಷಕ್ಕೆ ನಿಮ್ಗೆ ಒಂದು ಕಿಚನ್ನೇ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಕ್ವೇರ್ ಫೀಟ್ ವೈಸ್ ಹೋದಾಗ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ಇವ್ರದ್ದು 950 ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಬಟ್ ಹೊರಗಡೆ 1500 1900 ಪ್ರೀಮಿಯಂ ಹೋಗ್ತೀರಾ ಅಂದ್ರೆ 2500 ವರೆಗೂ ಕೂಡ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಮಾಡ್ಬಿಡ್ಬೋದು ಮನೆದು. ಆ ರೇಟ್ ಇದೆ. ಮತ್ತೆ ನಮ್ದು ಪ್ಲಾಟಿನಂ ಪ್ಯಾಕೇಜ್ ಅಲ್ಲೂ ಅಡ್ವಾಂಟೇಜ್ ಇದೆ. ತುಂಬಾ ಜನ ಕ್ಲೈಂಟ್ಸ್ ಗೆ ನಾನು ಹೇಳಿದ್ದೀನಿ, ಗೊತ್ತಿರುತ್ತೆ. ಏನಂದ್ರೆ ಅದರಲ್ಲಿ ಅಕ್ರಾಲಿಕ್ ಕಿಚನ್ ಕಾಂಪ್ಲಿಮೆಂಟರಿ ಬರುತ್ತೆ. ಅಕ್ರಾಲಿಕ್ ಏನ್ ಬೆನಿಫಿಟ್? ಅಕ್ರಾಲಿಕ್ ಏನಂದ್ರೆ ನಿಮ್ಗೆ ಇವಾಗ ಸ್ಕ್ರಾಚಸ್ ಬೀಳಲ್ಲ ಸರ್. ಫಸ್ಟ್ ಬರೋದೇ ಸ್ಕ್ರಾಚಸ್ ಬೀಳಲ್ಲ. ಮತ್ತೆ ಸನ್ಲೈಟ್ ಗೆ ಶೇಡ್ ಆಗಲ್ಲ. ಎಕ್ಸಾಂಪಲ್ ನಾರ್ಮಲ್ ಗ್ಲಾಸಿ ಲ್ಯಾಮಿನೇಟ್ ತಗೋತೀರಾ, ಸನ್ಲೈಟ್ ಬಿದ್ದಿದ ತಕ್ಷಣ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದೇನಾಗುತ್ತೆ ಶೇಡ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಬಟ್ ಅಕ್ರಾಲಿಕ್ ಹಂಗ ಆಗಲ್ಲ, ತೊಂದರೆ ಇಲ್ಲ. ಇಂಪೋರ್ಟೆಡ್ ಕ್ವಾಲಿಟಿ ಸರ್ ಅದೆಲ್ಲ. ಆಮೇಲೆ ಇದು ಡೇ ಟು ಡೇ ವೇರಿಯಂಟ್ ಏರ್ ಕೂಡ ವೇರಿಯಂಟ್ ಏರು ಬರಲ್ಲ ಸರ್, ಬಿಕಾಸ್ ಥಿಕ್ನೆಸ್ ಬರೋದು 1.5 ಬರೋದ್ರಿಂದ. ಸೊ ಇಮಿಡಿಯೇಟ್ ಆಗಿ ನಮ್ದು ನೈಲ್ ಸ್ಕ್ರಾಚಸ್ ಆಗಲಿ ಅದೆಲ್ಲ ಏನೋ ಕಾಣಿಸಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಎಲ್ಲದಕ್ಕಿಂತ ಮೇಜರು ಲುಕ್ ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾರ್ಮಲ್ ಲ್ಯಾಮಿನೇಟ್ ಎಲ್ಲರೂ ಮಾಡ್ತಾರೆ. ಸೊ ನಾವು ಅದಕ್ಕೆ 3.99ಗೂ 5.99ಗೂ ಡಿಫ್ರೆನ್ಸ್ ಇಟ್ಬಿಟ್ಟಿದ್ವಿ. ಸೊ ಅಲ್ಲಿ ಅಕ್ರಾಲಿಕ್ ಕಿಚನ್ ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದೀವಿ. ಯೂಶಲಿ ಅಕ್ರಾಲಿಕ್ ಕಿಚನ್ ಅಂದ್ರೆ 4 lakhs 3 lakhs ಇಂದ 4 lakhs ಆಗುತ್ತೆ. ನೀವು ಅದನ್ನೇ ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದೀರಾ. ಅದನ್ನ 5.99 ಅಲ್ಲಿ ಕಿಚನ್ ಇನ್ಕ್ಲೂಡ್ ಮಾಡ್ಕೊಡ್ತಾ ಇದ್ದೀವಿ. ಲಿವಿಂಗ್ ಏರಿಯಾ ಫಾಲ್ ಸೀಲಿಂಗ್ ಫ್ರೀ ಬರುತ್ತೆ, ಕಾಟ್ ಬರುತ್ತೆ. ಸೊ ಇಷ್ಟೆಲ್ಲ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ 48,000 ವರ್ತ್ ಆಕ್ಸೆಸರೀಸ್ ಫ್ರೀ ಬರುತ್ತೆ ಸರ್. ಅದು HH ಬ್ರ್ಯಾಂಡ್. ಅದು HH ಬ್ರ್ಯಾಂಡ್ 48,000 ಸರ್. ಬಟ್ ಇದು ಸಾಕಾಗಲ್ಲ ನಮಗೆ. ಇದು ಮೇಲೆ ಸರ್ ಮಂತ್ಲಿ ಆಫರ್ ಇರುತ್ತೆ. ಈಗ ಏಪ್ರಿಲ್ ಮಂತ್ಗೆ ಏರ್ ಆಫರ್ ಸರ್. ಈಗ ಏಪ್ರಿಲ್ ಮಂತ್ಗೆ ಆಕ್ವಾಗಾರ್ಡ್ ಇಲ್ಲಾಂದ್ರೆ ಚಿಮ್ನಿ ಸರ್. ಆಕ್ವಾಗಾರ್ಡ್ ವಾಟರ್ ಪ್ಯೂರಿಫೈಯರ್ ಇಲ್ಲಾಂದ್ರೆ ಎಲಿಕಾ ಅಥವಾ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಚಿಮ್ನಿ. ಎರಡು ಆಪ್ಷನ್ಸ್ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀಕ್ಷಕರೇ. ಆಕ್ವಾಗಾರ್ಡ್ ಬೇಕಾದ್ರೆ ಆಕ್ವಾಗಾರ್ಡ್, ಚಿಮ್ನಿ ಬೇಕು ಅಂತಂದ್ರೆ ಚಿಮ್ನಿ. ಎರಡರಲ್ಲಿ ಯಾವ್ದಾದ್ರು ಬೇಕಾದ್ರೂ ನೀವು ಆಪ್ಷನ್ ಮಾಡಬಹುದು. ಎರಡರ ವರ್ತ್ ಏನಿರುತ್ತೆ ಸರ್? ಅರೌಂಡ್ 15,000 ಬರುತ್ತೆ. 15,000 ಇದು ಅಥವಾ ಅದು ಹೌದು. ಯಾವ ಪ್ಯಾಕೇಜಸ್ಗೆ ಸಿಗುತ್ತೆ ಇದು ಸರ್? ಇದು 3.99 ಮೇಲೆ ಸರ್. ಈ ಮನೆಗೆ ಹೌದು. ಮತ್ತೆ 5.99ಗೆ ಅದರ ಪ್ರಕಾರ ಅಂದ್ರೆ ಚಿಮ್ನಿ ಕೊಟ್ಟರೆ ನಾವೇನು ಬೇಸಿಕ್ ಕೊಡಲ್ಲ.
ಕೊಡಲ್ಲ ಸರ್, ಓಕೆ ಆಟೋಮೆಟಿಕ್ ಚಿಮ್ನಿ ಕೊಡ್ತೀವಿ. ಅದು 15,000ಕ್ಕೆಲ್ಲ ಚೆನ್ನಾಗಿರೋದೇ ಬರುತ್ತೆ. ಆಕ್ವಾಗಾರ್ಡ್ ಅಷ್ಟೇ ಒಳ್ಳೆ ಕಾಪರ್ ಟೆಕ್ನಾಲಜಿ ಬರುತ್ತೆ ಸರ್. ಓಕೆ, ಸೊ 15,000 ಅಂತೂ ಇದೆ. ಹೌದು ಸರ್. ಯಾವಾಗಿಂದ ಯಾವಾಗಿನವರೆಗೆ ಸರ್? ಇದು April 1st ಇಂದ April 30th ಒಳಗಡೆ ಯಾರು ಬುಕ್ ಮಾಡ್ಕೋತಾರೆ ಅವ್ರಿಗೆ ಮಾತ್ರ ಸರ್. ಅವ್ರಿಗೆ ಮಾತ್ರ. ಬಿಕಾಸ್ ಏನಾಗುತ್ತೆ ಅಂದ್ರೆ ಈ ವಿಡಿಯೋ ಮತ್ತೆ ಜೂನಲ್ಲಿ ನೋಡಿರ್ತಾರೆ, ಹೌದು. ಸೊ ಅವಾಗ ನಾವು ಕೊಡಕ್ಕಾಗಲ್ಲ. ಆ ಮಂತ್ ಏನಿದೆ ಆಫರ್ ನಾವು ಅವಾಗ ಕೊಡ್ತೀವಿ ಸರ್. ನೋಡ ಅಲ್ವಾ. ಸೊ ವೀಕ್ಷಕರೇ, ಏಪ್ರಿಲ್ ಫಸ್ಟ್ ವೀಕಲ್ಲೇ ನಾ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ. ಏಪ್ರಿಲ್ 5th ಒಳಗಡೆನೆ ಇದು ಬಂದಿರುತ್ತೆ ವಿಡಿಯೋ ಅಂತ ಅನ್ಕೊಂತೀನಿ. ಸೊ ಆದಷ್ಟು ಬೇಗ ಬುಕ್ ಮಾಡಿ. ಇನ್ನು 20-25 ದಿನದೊಳಗಡೆ ನೀವು ಬುಕ್ ಮಾಡಿದ್ರೆ ನಿಮಗೆ ಒಂದು ಚಿಮ್ನಿ ಇಲ್ಲ ಅಂತಂದ್ರೆ ಒಂದು ಆಕ್ವಾಗಾರ್ಡ್, ಎರಡರಲ್ಲಿ ಒಂದಂತೂ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಕ್ವಾಲಿಟಿ ಸೂಪರ್ ಆಗಿರುತ್ತೆ, ಅಶ್ಯೂರೆನ್ಸ್ ಇರುತ್ತೆ ಸರ್. ಗ್ಯಾರಂಟಿ, ವಾರಂಟಿ, ಅಶ್ಯೂರೆನ್ಸ್ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಈಗ ಎಕ್ಸಾಂಪಲ್ 3.99 lakhsಗೆ ಅವ್ರು ಕಾರ್ಪೆಂಟರ್ ಹೈರ್ ಮಾಡಿದ್ರೆ ಮಾಡೋಕ್ಕಾಗಲ್ಲ ಸರ್. ಹೌದು. ಸೊ ನಾವೀಗ ಇಲ್ಲಿ ಮುಂದೆ ನಿಂತ್ಕೊಂಡು ನಾವು ಅವ್ರಿಗೆ ಮಾಡ್ಕೊಡ್ತಾ ಇದ್ದೀವಿ. ಹೌದು. ಸೊ ಅದರಿಂದ ಅದ್ರ ಜೊತೆಗೆ 1 year ಅಶ್ಯೂರೆನ್ಸ್ ಇರುತ್ತೆ ಸರ್ ನಮ್ದು ಪ್ರಾಡಕ್ಟ್ ಇಲ್ಲಾಂದ್ರೆ ಏನೇ ಆಗಲಿ. ಸೊ ಸರ್ವಿಸ್ ಕಾಲ್ಸ್ ನಾವು ಅಟೆಂಡ್ ಮಾಡ್ತೀವಿ. ಮತ್ತೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವಿದ್ದೀವಿ ಸರ್, ನಾವಿರ್ತೀವಿ, ನೋಡ್ಕೊತೀವಿ ಸರ್. ಅದ್ರ ಜೊತೆಗೆ ಕಂಪ್ನಿ ಈಗ ಪ್ರಾಡಕ್ಟ್ ಈಗ ಏನಾಗುತ್ತೆ, ಲೈಕ್ ಈಗ ತುಂಬಾ ಪ್ರಾಡಕ್ಟ್ಸ್ ಇದೆ ಸರ್, ಕಮ್ಮಿ ರೇಟ್ಗೂ ಸಿಗುತ್ತೆ, ಜಾಸ್ತಿ ರೇಟ್ಗೂ ಸಿಗುತ್ತೆ. ಸೊ ಇವಾಗ ನಾವೊಂದು ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿರೋದ್ರಿಂದ ನಾವು ಲೋ ಕ್ವಾಲಿಟಿ ಹಾಕಕ್ಕಾಗೋದಿಲ್ಲ. ಬಿಕಾಸ್ ನಾಳೆ ದಿನ ನಮ್ದು ಡಿಫೇಮ್ ಆಗ್ಬಿಡುತ್ತೆ ಕಂಪ್ನಿ. ಅದರಿಂದ ಎಲ್ಲೇ ಆಗಲಿ ಎಲ್ಲೂ ಪ್ರಾಡಕ್ಟ್ ಯಾವುದು ಲೋಕಲ್ ಹಾಕಲ್ಲ ಸರ್. ಓಕೆ. ಅದ್ರ ಜೊತೆಗೆ ಮತ್ತೆ ಕೇರ್ ಮಾಡ್ತೀವಿ. ಲೈಕ್ ಈಗ ಎಕ್ಸಾಂಪಲ್ ಸ್ವಲ್ಪ ವಿಷಯ ಇದೆ ಸರ್. ಈಗ ಗ್ಲಾಸಿ ಲ್ಯಾಮಿನೇಟ್ ಹಾಕ್ಬೇಕು, HDHMR ಹಾಕಿದ್ರೆ ಕಿಚನ್ಗೆ, ಅದು ನಿಮಗೆ ವೇವ್ಸ್ ಕಾಣಿಸಲ್ಲ. ಸೊ ಆ ತರ ಎಲ್ಲ ನಾವು ಸಜೆಷನ್ ಮಾಡ್ತೀರಾ ನೀವು? ಹೌದು, ಸಜೆಷನ್ HDHMR ಸರ್. ಹೌದು. ಸೊ ಯೂಶಲಿ ಅಕ್ರಾಲಿಕ್ ನಾವು HDHMR ಹಾಕೋದು. ಸೊ ಅದರಿಂದ ಲುಕ್ ಫುಲ್ ಚೇಂಜ್ ಆಗುತ್ತೆ. ಆಮೇಲೆ ಬಜೆಟ್ ಇಲ್ಲ ಅಂದ್ರೆ ಬರೀ ಬೇಸ್ ಬಾಕ್ಸ್ ಅಕ್ರಾಲಿಕ್ ಹಾಕೊಳ್ಳಿ, ಮೇಲ್ಗಡೆಗೆಲ್ಲ ಅದು ಕೊಡ್ತೀವಿ. ಸೊ ಸಜೆಷನ್ಸ್ ಬೇಕಾಗತ್ತೆ. ಸೊ ಕಾಸ್ಟ್ ಜೊತೆಗೆ ಸಜೆಷನ್ಸು ಕೊಡ್ತೀವಿ, ಡಿಸೈನಿಂಗ್ ಫ್ರೀ ಆಗಿ ಮಾಡ್ಕೊಡ್ತೀವಿ, 3D ಡಿಸೈನ್ ಫ್ರೀ ಮಾಡ್ಕೊಡ್ತೀವಿ, ವಿಜುವಲೈಸ್ ಮಾಡ್ತೀವಿ. ಆಮೇಲೆ ಅವ್ರ ಕೆಲಸ ನಾವು ಮಾಡ್ಕೊಡ್ತೀವಿ, ಟೆನ್ಷನ್ ತಗೊಳ್ಳಿ ಸಾಕು, ನಾವು ಮಾಡ್ಕೊಡ್ತೀವಿ ಸರ್. ಮನೆನೇ ಕಟ್ಟಿರ್ತೀರ ವೀಕ್ಷಕರೇ, ಮನೆ ಕಟ್ಟಬೇಕಾದ್ರೇನೆ ತುಂಬಾ ಟೆನ್ಷನ್ ಆಗಿರುತ್ತೆ. ಇನ್ನು ಇಂಟೀರಿಯರ್ ಮಾಡಬೇಕು, ಟೆನ್ಷನ್ ಬೇಡ ಅಂತಂದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು ಸ್ಪೇಷಿಯಸ್ ಸ್ಟುಡಿಯೋ. 100% ಮನಸ್ಸಿಂದ ಹೇಳ್ತಾ ಇದ್ದೀನಿ, ಸ್ಪೇಷಿಯಸ್ ಸ್ಟುಡಿಯೋಯಿಂದ ನೀವು ವರ್ಕ್ ಮಾಡಿಸ್ಬೋದು. ಪೀಸ್ ಆಫ್ ಮೈಂಡಿಂದ ವರ್ಕ್ ಆಗುತ್ತೆ, ಅಲ್ಟಿಮೇಟ್ ಡಿಸೈನ್ ಸಿಗುತ್ತೆ, ಅಲ್ಟಿಮೇಟ್ ಪ್ಯಾಟರ್ನ್ಗಳು ಸಿಗುತ್ತೆ, ಆ್ಯಂಡ್ ಕ್ವಾಲಿಟಿ ವರ್ಕ್ ಸಿಗುತ್ತೆ, ಅಶ್ಯೂರೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಜೊತೆಯಲ್ಲಿ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಇವರು. ಸೊ ನಿಮ್ಗೆ ಯಾವುದಕ್ಕೆ ಎಷ್ಟೆಷ್ಟು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ವಾರಂಟಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಕೂಡ ಸರ್ಟಿಫಿಕೇಟ್ ಇರುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಇಡೀ ಬೆಂಗಳೂರಿನಾದ್ಯಂತ, ಹೌದು ವೀಕ್ಷಕರೇ, ಇಡೀ ಬೆಂಗಳೂರಿನಾದ್ಯಂತ ನಿಮಗೆ ವರ್ಕ್ ಸಿಗುತ್ತೆ. ಜೊತೆಯಲ್ಲಿ 3D ಡಿಸೈನ್ ಫ್ರೀ ಆಗಿ ಸಿಗುತ್ತೆ. ನಿಮ್ಮ ಮನೆಗೆ ಏನು ಬೇಕು, ವಿಜುವಲೈಸ್ ಮಾಡಬೇಕು, ಇವತ್ತೇನು ಬಂದಿದೆ ಇದನ್ನು ನೀವೇನು ಡಿಸೈನ್ ಮಾಡ್ತೀರಾ, ಅದು ಫ್ರೀ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರು ಬರಬೇಕು, ನೋಡಬೇಕು ಅಂದ್ರೆ ಎಲ್ಲಿ ಬರಬೇಕು ಸರ್? JP ನಗರ್ ಆಫೀಸ್ಗೆ ಸರ್. ಎಲ್ಲಿದೆ JP ನಗರ? JP ನಗರದಲ್ಲಿ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ ಆಫೀಸ್. ಗೂಗಲ್ ಅಲ್ಲಿ ಲೊಕೇಶನ್ ಇದೆ, ಡೈರೆಕ್ಟ್ ಆಗಿ ವಾಕ್ ಇನ್ ಮಾಡಬಹುದು. ಬಟ್ ಬೆಟರ್ ಒಂದ್ಸರಿ ಕಾಲ್ ಮಾಡ್ಬಿಟ್ರೆ, ಇವಾಗ ನಾವು ಆದಷ್ಟು ಕಾಲ್ಸ್ ರಿಸೀವ್ ಮಾಡ್ತೀವಿ. ಎನಿ ಚಾನ್ಸ್ ರಿಸೀವ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡ್ಬೋದಲ್ವಾ? ಎಲ್ಸಿನಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ಬಿಟ್ಟು ಜಸ್ಟ್ ಒಂದು ಕಾಲ್ ಮಾಡಿದ್ರೆ ನಿಮ್ಮ ಆರಾಮಾಗಿ ಇವರೇ ಪಿಕ್ ಮಾಡ್ತಾರೆ ಅಂತ ಹೇಳ್ಬೋದು. ಕರ್ಕೊಂಡು ಹೋಗ್ತಾರೆ, ಯೋಚನೆ ಮಾಡೋ ಅಗತ್ಯ ಇಲ್ಲ. ಯಾಕಂತಂದ್ರೆ ಟ್ರಾಫಿಕ್, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಟ್ರಾಫಿಕ್ ಯಾರಿಗೂ JP ನಗರ ಕಡೆ ಹೋಗ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಯೋಚನೆ ಮಾಡೋ ಅಗತ್ಯ ಇಲ್ಲ. JP ನಗರ ಅಂದ್ರೆ ಎಲ್ಸಿನಹಳ್ಳಿ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ಜಸ್ಟ್ ಒಂದು ಕಾಲ್ ಮಾಡಿ ಆರಾಮಾಗಿ ನಿಮ್ಮನ್ನ ಪಿಕ್ ಮಾಡ್ತಾರೆ, ಕರ್ಕೊಂಡ್ಬಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಿಮ್ಮನ್ನು ವಾಪಸ್ ಡ್ರಾಪ್ ಅಂತೂ ಇವರ ಕಡೆಯಿಂದನೇ ಎಲ್ಲದು ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ಏನಂತಂದ್ರೆ ಚಿಮ್ನಿ ಆ್ಯಂಡ್ ಆಕ್ವಾಗಾರ್ಡ್ ಏಪ್ರಿಲ್ ಮಾತ್ರ, 2024 ಏಪ್ರಿಲಲ್ಲಿ ಮಾತ್ರ ಇದು ನಡೀತಾ ಇರುವಂಥದ್ದು. ನೆಕ್ಸ್ಟ್ ಮಂತ್ ಅಂದರೆ ಚೇಂಜ್ ಆಗಿಬಿಡುತ್ತೆ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಸ್ಪೇಷಿಯಸ್ ಸ್ಟುಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ ಸ್ಪೇಷಿಯಸ್ ಸ್ಟುಡಿಯೋದವ್ರದ್ದು ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ರಿ, 30-40 ವೀಡಿಯೋಸ್ಗಳು ಮಾಡಿದ್ದೀವಿ. ಫ್ಯಾಮಿಲಿ ಜೊತೆ ಆರಾಮಾಗಿ ಕೂತ್ಕೊಂಡು ಟಿವಿಲಿ ನೋಡಿ ಡಿಸೈಡ್ ಮಾಡಿ ಆಮೇಲೆ ಸ್ಪೇಷಿಯಸ್ ಸ್ಟುಡಿಯೋಗೆ ಬನ್ನಿ ವೀಕ್ಷಕರೇ. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಬಜೆಟೆಡ್ ಇಂಟೀರಿಯರ್ನ ತೋರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.